ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಹೆಚ್ಚಾಗಿ ಯಾವ ಶಕ್ತಿ ಪ್ರಭಾವ ಬೀರ್ತಾ ಇರುತ್ತೆ ಅಂತ ಹೇಳಿ. ಅದು ದುಷ್ಟಶಕ್ತಿನ ಅಥವಾ ದೈವಶಕ್ತಿನ, ನಿಮ್ಮ ಲೈಫಲ್ಲಿ ನಿಮ್ಮ ಸುತ್ತ ಆಗಿರಬಹುದು, ನಿಮ್ಮ ಯಾವುದೇ ಒಂದು ಯಶಸ್ಸಿಗಾಗಿರಲಿ ಏಳಿಗೆಗಾಗಿರಲಿ ಅದು ದುಷ್ಟಶಕ್ತಿಯ ಶಕ್ತಿ ಜಾಸ್ತಿ ಇರುತ್ತಾ ಅಥವಾ ದೈವಶಕ್ತಿ ಇದೆಯಾ ನಿಮ್ಮಲ್ಲಿ, ನಿಮ್ಮ ಆರದಲ್ಲಿ, ನಿಮ್ಮ ಎನರ್ಜಿಯಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಬರ್ತ್ಡೇಗೆ ವಿಶ್ಗಳನ್ನು ಮಾಡಿದ್ರಿ, ಕಮೆಂಟ್ಸ್ಗಳನ್ನು ಹಾಕಿದಿರಿ, ವಾಟ್ಸಪ್ ಮುಖಾಂತರ ಹಾಕಿದಿರಿ, ಕಾಲ್ ಮುಖಾಂತರ ಮಾಡಿದಿರಿ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ, ದೊಡ್ಡವರು ಚಿಕ್ಕವರು ನನ್ನ ಏಜವರು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ, ಯಾರೆಲ್ಲ ನನಗೆ ವಿಶ್ ಮಾಡಿದಿರಿ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ನಿಮ್ಮ ಏನಿದೆಯಲ್ಲ ನಿಮ್ಮ ಆಶೀರ್ವಾದದಿಂದನೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳಿ, ನಿಮ್ಮ ಸಪೋರ್ಟಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇದೆಲ್ಲ ನಂದಲ್ಲ, ಇದೆಲ್ಲ ಟ್ಯಾರೋ ರೀಡಿಂಗ್ ಆಗಿರಬಹುದು, ನೇಮ್ ಆಗಿರಬಹುದು, ಅದೆಲ್ಲ ನೀವು ಕೊಟ್ಟಿರೋದು ನನಗೆ. ಸೊ ಹಿಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಒಂದು 5 ನಿಮಿಷ ಡೀಪ್ ಬ್ರೀತ್ ಮಾಡಿ, ಅಥವಾ 1 ನಿಮಿಷ ಡೀಪ್ ಬ್ರೀತ್ ಮಾಡಿ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಿದೆ, ನಿಮ್ಮ ಸುತ್ತ ಯಾವ ಶಕ್ತಿಯ ಪ್ರಭಾವ ಜಾಸ್ತಿ ಬೀರ್ತಾ ಇರುತ್ತೆ ನಿಮ್ಮ ಲೈಫಲ್ಲಿ, ಇದರಿಂದಾಗಿ ಏನೆಲ್ಲ ಆಗುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಸ್ಟೋನ್ ಕ್ಲಿಯರ್ ಕ್ವಾರ್ಟ್ಸ್ ಇರುವಂತಹ ಸ್ಟೋನ್, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಯಾವ ಶಕ್ತಿಯ ಪ್ರಭಾವ ಜಾಸ್ತಿ ಬೀರ್ತಾ ಇರುತ್ತೆ, ಯಾವ ಶಕ್ತಿ ಪ್ರಭಾವ ಜಾಸ್ತಿ ಇದೆ ನಿಮ್ಮ ಮೇಲೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ ಯಾವ ಶಕ್ತಿಯ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಬೀರ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ನೆಗೆಟಿವ್ ಎನರ್ಜೀಸ್ಗಳೇ ಜಾಸ್ತಿ. ಇದರಿಂದಾಗಿ ನಿಮ್ಮ ಕೆಲಸ ಮಾಡುವಾಗ ಒತ್ತಡಗಳು ಜಾಸ್ತಿ ಆಗುವಂಥದ್ದು, ಅಥವಾ ದೈಹಿಕವಾಗಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ಸ್ಗಳನ್ನು ನೀವು ಅನುಭವಿಸ್ತಾ ಇರ್ತೀರಿ ಅಂತ ಹೇಳಿ ತೋರಿಸುತ್ತೆ. ಬಿಕಾಸ್ ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ. ನೀವು ಯಾವ ರೀತಿ ಕೆಲಸ ಮಾಡ್ತಿದ್ದೀರಿ, ಅಥವಾ ಯಾವ ರೀತಿ ಮನೇನ ಇಟ್ಟಿದ್ದೀರಿ, ಅಥವಾ ನಿಮ್ಮ ವರ್ಕ್ ಪ್ಲೇಸಲ್ಲಿ ಯಾವ ರೀತಿ ಆ್ಯಕ್ಟಿವ್ ಆಗಿರ್ತೀರಿ, ಇದೆಲ್ಲ ನೋಡಿದವರು ಒಂದಷ್ಟು ಆ ನಜರ್ ಅಂತ ನಾವು ಏನು ಹೇಳ್ತೀವಲ್ಲ, ಆ ರೀತಿ ಕಣ್ಣುಗಳಿಂದ ನೀವು ಏನಾಗ್ತಾ ಇದೆ, ಕೆಲವು ಕಣ್ಣುಗಳಿಂದ ನಿಮ್ಮ ದೇಹದಲ್ಲಿ ಆಲಸ್ಯ ಮೂಡುವಂಥದ್ದು, ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, ಏನೂ ಕಾಯಿಲೆ ಇಲ್ದಿದ್ರೂ ಕೂಡ ಆ ಒಂಥರ ದೇಹದಲ್ಲಿ ಭಾರ ಅನಿಸೋದಕ್ಕೆ ಶುರು ಆಗ್ತಾ ಇರುತ್ತೆ. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇದರಿಂದಾಗಿ ಏನೆಲ್ಲ ಆಗ್ತಾ ಇದೆ, ನೆಗೆಟಿವ್ ಎನರ್ಜಿಯಿಂದಾಗಿ ನಿಮ್ಗೆ ಏನೆಲ್ಲ ಆಗ್ತಾ ಇದೆ, ನೀವು ಏನೂ ಬೇಡ ಸುಮ್ಮನೆ ಕೂತ್ಕೊಂಡಿದ್ರು ಕೂಡ ನಿಮ್ಮ ಆರನ ನೀವು ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಇವತ್ತು ತುಂಬ ಫ್ರೀ ಆಗಿದ್ರಿ, ಅಥವಾ ನಿಮಗೆ ನೀವೇ ಕೆಲಸದಲ್ಲಿ ಒಂದಷ್ಟು ಫ್ರೀನ ನೀವು ತೊಗೊಂಡಿದ್ದೀರಿ, ಆರಾಮಾಗೇ ಇದ್ದೀರಿ, ಬಟ್ ಆದರೆ ಸುಮ್ಮನೆ ಮಲಗಿರ್ತಿರೋ ಹೊರತು ಇದರಿಂದಾಗಿ ನನಗೆ ಟೈಮ್ ಇದೆ, ಇದರಿಂದ ನಾನು ಎಷ್ಟು ವಿಧವಾಗಿ ನಾನು ಪಾಸಿಟಿವ್ ಎನರ್ಜಿಗೆ ನಾನು ಒಳಗಾಗಬಹುದು, ಅಥವಾ ನಾನು ಯಾವ ವಿಚಾರಕ್ಕೆ ತೊಡಗಿಕೊಂಡ್ರೆ ನನ್ನ ಆಹಾರ ತುಂಬ ಕ್ಲೀನಾಗಿರುತ್ತೆ, ಇದು ಎಲ್ಲನೂ ಕೂಡ ನೀವು ಯೋಚನೆ ಮಾಡ್ಬೋದು. ಬಟ್ ಆದರೆ ಅದನ್ನು ಮಾಡಲ್ಲ. ಯಾರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು, ಯಾರು ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ, ಅವ್ರು ಯಾಕೆ ಹಾಗಂದ್ರು, ಇವ್ರು ಯಾಕೆ ಆಗಂದ್ರು ಅಂತ ಹೇಳಿ ಒಂದಷ್ಟು ನೆಗೆಟಿವ್ ಎನರ್ಜಿನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಹೌದು, ನಿಮಗೆ ನಜರ್ ಆಗಿರೋದು ನಿಜಾನೇ.
ಕೆಟ್ಟ ಶಕ್ತಿನೇ ನಿಮಗೆ ಆವರಿಸ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲೂ ಕೂಡ ಬಹಳಷ್ಟು ಆಲಸ್ಯ ಇದೆ. ಹಾಗೆ ಏನು ಎಲ್ಲ ಕೆಲಸ ಇದ್ರೂ ಕೂಡ ಏನು ಬೇಡ ಅನ್ನುವ ರೀತಿಯಲ್ಲಿ ಒಂದು ರೀತಿ ಮೂಲೆಯಲ್ಲಿ ಮಲಗುವಂಥದ್ದು ಅಥವಾ ಸುಮ್ಮನೆ ಕೂರುವಂಥದ್ದು, ಮಂಕ್ ರೀತಿಯಲ್ಲಿರುವಂಥದ್ದು, ಈ ರೀತಿ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಮೇಜರಾಗಿ ಸನ್ ಕಾರ್ಡ್ ಬಂದಿರೋದ್ರಿಂದ ಮೇಜರಾಗಿ ಇದು ಯಾವ ಪ್ರಾಬ್ಲಮ್ಮನ್ನು ಕೂಡ ಮೇಜರ್ ಆಗಿರೋದಿಲ್ಲ. ಯಾವುದೇ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ಯಾರೋ ನಿಮ್ಮ ಮೇಲೆ ಕಣ್ಗಳನ್ನು ಹಾಕುವಂಥದ್ದು, ಯಾರೋ ನಿಮ್ಮ ಮೇಲೆ ಜಲಸಿ ಪಡುವಂಥದ್ದು, ಇದರಿಂದಾಗಿ ನಿಮಗೆ ಒಂಥರ ಸ್ಟ್ರೆಸ್ ಫೀಲು, ಸುಸ್ತು ಫೀಲು ಈ ರೀತಿ ಆಗುವಂಥದ್ದು, ಕೆಲಸಕ್ಕೆ ಸರಿಯಾಗಿ ಹೋಗಬೇಕು ಅನ್ನುವಂಥದ್ದು ಆಗೋದಿಲ್ಲ, ಒಂದು ರೀತಿ ಮಂಕ್ ರೀತಿಯಲ್ಲಿ ಆಗುವಂಥದ್ದು ಈ ರೀತಿ ಆಗಬಹುದು. ಬಟ್ ಆದರೆ ಮೇಜರಾಗಿ ನಾನು ಈ ಪ್ರಾಬ್ಲಮ್ಸ್ನ ನೋಡ್ತಾ ಇಲ್ಲ. ಇದು ಇವತ್ತಿರತ್ತೆ, ಇದು ನಿಮ್ಮ ಕೈಯಲ್ಲೇ ಇದೆ. ಇದನ್ನು ನಿಮ್ಮ ಆರೋಗ್ಯನ ಸರಿಪಡಿಸ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಆ ದೃಷ್ಟಿಗಳನ್ನು ತೆಗೆದುಕೊಳ್ಳುವಂಥದ್ದು ನಿಮ್ಮಲ್ಲೇ ಇದೆ. ಇದು ಪರ್ಮನೆಂಟಾಗಿ ನಿಮ್ಮ ಲೈಫಲ್ಲಿ ಬೇರೂರುತ್ತೆ ಅಂತ ನಾನು ನೋಡ್ತಾ ಇಲ್ಲ. ಆ್ಯಕ್ಚುಲಾಗಿ ಸನ್ ಕಾರ್ಡ್ ಮೇಜರಾಗಿ ಬಂದಿರೋದ್ರಿಂದ ನೀವು ನಿಮ್ಮ ಲೈಫ್ನ ಎಷ್ಟರ ಮಟ್ಟಿಗೆ ಬ್ರೈಟಾಗಿ ಇಟ್ಕೊಳ್ಬಹುದೋ ಅಷ್ಟರ ಮಟ್ಟಿಗೆ ನೀವು ಅದ್ರ ವಿಚಾರವಾಗಿ ಪ್ರೊಸೆಸಿಂಗ್ ಆಗಿ ಇಡಬೇಕಾಗತ್ತೆ. ಅಯ್ಯೋ ನನ್ನ ಜೀವನದಲ್ಲಿ ಅದೃಷ್ಟನೇ ಇಲ್ಲ, ಅಯ್ಯೋ ನನ್ನ ಜೀವನದಲ್ಲಿ ಯೋಗನೇ ಇಲ್ಲ, ನಾನು ಏನು ಮಾಡಿದ್ರೂ ಕೂಡ ಮಣ್ಣು, ನನ್ನ ಲೈಫಲ್ಲಿ ಬೆಳಕನ್ನೋದೇ ಇಲ್ಲ ಅನ್ನೋರಿಗೆ ನಿಮ್ಮ ಕೈಯಲ್ಲೇ ಇದೆ ರೀ. ನಿಮ್ಮ ಲೈಫ್ನ ನೀವೇ ಸರಿ ಮಾಡ್ಕೊಳ್ಬಹುದು. ದೇವ್ರು ನನ್ನ ಹಣೆ ಬರದಲ್ಲಿ ಇಟ್ಟಿರೋದೇ ಇಷ್ಟು ಅಂತ ಅಂದ್ಕೊಂಡ್ರೆ ಅದು ಹಂಗೆ ಇರುತ್ತೆ. ದೇವರು ನನಗೋಸ್ಕರ ಇನ್ನೇನೋ ಮಾಡಿದ್ದಾನೆ, ನಾನು ಹೋರಾಡಿದ್ರೆ ನನ್ನ ಲೈಫಲ್ಲಿ ನಾನು ಏನೋ ಒಂದು ಗುರಿ ಸಾಧನೆ ಮಾಡಬೇಕು ಅಂತ ಹೋರಾಡಕ್ಕೆ ನಿಂತ್ಕೊಳ್ಳಿ, ಭಗವಂತನೇ ಪಕ್ಕಕ್ಕೆ ನಿಂತ್ಕೊಂಡಿರ್ತಾನೆ. ಆದರೆ ನಾವು ಏನೇ ಹೋರಾಡೋದಕ್ಕೆ ಹೋದ್ರೂ ಕೂಡ ನ್ಯಾಯಬದ್ಧವಾಗಿರಬೇಕು, ನ್ಯಾಯವಾಗೇ ಇರಬೇಕು. ಬೇರೆಯವ್ರಿಗೆ ಅದರಿಂದ ಒಳ್ಳೆಯದೇ ಆಗಬೇಕು, ಒಳ್ಳೇದಾಗುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಅದರಿಂದ ಯಾರಿಗೂ ಪ್ರಾಬ್ಲಮ್ ಮಾತ್ರ ಆಗಬಾರ್ದು. ಸೊ ಇಲ್ಲಿ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಮೇಜರಾಗಿ ಯಾವುದೇ ಬಂದಿದ್ರೂ ಕೂಡ, ಯಾವುದೇ ಆಲಸ್ಯ ಆಗಿರಬಹುದು, ಯಾವುದೋ ಒಂದು ತಲೆನೋವುಗಳಾಗಿರಬಹುದು, ಹೊಟ್ಟೆ ನೋವುಗಳಾಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಮೇಜರಾಗಿ ಯಾವುದು ಕೂಡ ನಿಲ್ಲುವಂಥದ್ದಲ್ಲ. ಇದು ಎಲ್ಲ ಒಂದಷ್ಟು ನೆಗೆಟಿವ್ ಎನರ್ಜಿ ನಿಮ್ಗೆ ಆವರಿಸ್ಕೊಂಡಿರೋದು ಅಷ್ಟೇ. ಕಣ್ಣುಗಳಿಂದ ಈ ರೀತಿ ಸುಸ್ತು ಫೀಲ್ ಮಾಡ್ಕೊಳ್ತಾ ಇದ್ದೀರಿ. ಹಾಗೆ ನಿಮ್ಮ ಸುತ್ತ ಇರುವಂತಹ ಜನಗಳು ಕೂಡ ಬೆನ್ನಿಗೆ ಚೂರಿ ಹಾಕುವಂಥವರೇ ಇರೋದು. ನೀವು ಏನೇ ಚೆನ್ನಾಗಿದ್ರೂ, ಏನೇ ಒಳ್ಳೇದು ಮಾಡೋದಕ್ಕೆ ಅಂತ ಹೋದ್ರೂ, ಏನೇ ಆದ್ರೂ ಕೂಡ ನಿಮ್ಮ ಬಗ್ಗೆ ಬೇಡದ ರೀತಿಯಲ್ಲಿ ಮಾತನಾಡುವಂಥದ್ದು, ಇದರಿಂದಾಗಿ ನೀವು ಬಹಳಷ್ಟು ನೋವುಗಳನ್ನು ಅನುಭವಿಸಿದಿರಿ. ಇನ್ನು ಯಾವ ನೋವುಗಳು ಇಲ್ಲ, ಇನ್ನು ಡಿಫ್ರೆಂಟಾಗಿ ಇಂಥ ವ್ಯಕ್ತಿಗಳಿಂದ ಬೇರೆ ಥರ ನೋವಿದೆಯಾ ನನಗೆ ಅಂತ ನೋಡೋದಕ್ಕೆ ಹೋದರೆ ಇನ್ಯಾವ ರೀತಿ ನೋವುಗಳು ಕೂಡ ಇಲ್ಲ, ಎಲ್ಲ ರೀತಿಯೂ ಕೂಡ ನೀವು ಅನುಭವಿಸಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ಯಾವುದೋ ಒಂದು ವ್ಯಕ್ತಿಯ ವಿಚಾರವಾಗಿರಬಹುದು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನು ಬಹಳಷ್ಟು ಮಾನಸಿಕವಾಗಿ ನೋವುಗಳನ್ನು ಬೇರೆಯವ್ರು ಕೊಡ್ತಾ ಇರಬಹುದು. ಅದರಿಂದನೂ ಕೂಡ ನೀವು ಮಂಕ್ ರೀತಿಯಾಗುವಂಥದ್ದು, ಬಹಳಷ್ಟು ಸ್ಟ್ರೆಸ್ಸು ಟೆನ್ಷನ್ ಮಾಡ್ತಾ ನಿಮ್ಮ ಆರೋಗ್ಯದ ಬಗ್ಗೆನೇ ನೀವು ಗಮನ ಹರಿಸ್ತಾ ಇಲ್ಲ. ಆರೋಗ್ಯದ ಸಮಸ್ಯೆನ ನಾನು ಮೇಜರಾಗಿ ಈ ಕಾರ್ಡಲ್ಲಿ ನೋಡ್ತೀನಿ. ಸೊ ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವಿನ್ನೂ ಕೂಡ ಬಹಳಷ್ಟು ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ನಿಮ್ಗೆ ಇನ್ನೂ ಟೈಮ್ ಇದೆ. ನನ್ನ ಮೈನರ್ ಕಾರ್ಡ್ಸ್ಗಳೆಲ್ಲ ನಾನು ನೋಡ್ತಾ ಇರೋದು ಮೇಜರಾಗಂತೂ ಯಾವುದೇ ನಿಮ್ಮ ಲೈಫಲ್ಲಿ ಇದು ಹೀಗೇ ಇದ್ದು ಬಿಡುತ್ತೆ ಅಂತ ನಾನು ನೋಡ್ತಾ ಇಲ್ಲ. ಓಕೆ, ಮೈನರಾಗಿ ಕೆಲವೊಂದು ಸಮಸ್ಯೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನು ಚಿಕ್ಕದ್ರಲ್ಲೇ ಸರಿಪಡಿಸ್ಕೊಂಡು ಬಿಡಬೇಕು. ಯಾವುದೋ ಒಂದು ದಿನ ಹೋದೆ, ನಾನು ಕೆಲಸ ಮಾಡಿದೆ, ಅದಾಗಲಿಲ್ಲ ಅಂತ ಅಂದಾಗ ನಾನು ಆ ಕೆಲಸ ಮಾಡೋದಕ್ಕೆ ಏನು ಮಾಡಬಹುದು, ದೈವಿಕವಾಗಿ ಏನು ಮಾಡ್ಕೊಳ್ಬಹುದು, ಅಥವಾ ನೆಗೆಟಿವಿಟಿ ನನ್ನಲ್ಲಿ ಏನೋ ಇದೆ. ಆಬ್ವಿಯಸ್ಲಿ ಈ ಕಾರಣ ನಾನು ಏನು ನೋಡ್ತಾ ಇದ್ದೀನಿ, ಅಂಥವ್ರಿಗೆ ನೆಗೆಟಿವ್ ಎನರ್ಜಿ ಇದೆ, ಆಬ್ವಿಯಸ್ಲಿ ಇದೆ. ಆ ನೆಗೆಟಿವ್ ಎನರ್ಜಿನ ನಾನು ತೆಗೆದುಕೊಳ್ಳೋದಕ್ಕೆ ನಾನು ಯಾವ ರೀತಿ ಮೆಡಿಟೇಷನ್ ಮಾಡಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಅಥವಾ ಯಾವ ರೆಮಿಡಿನ ನಾನು ಮಾಡಬೇಕು, ಇದೆಲ್ಲ ನೀವು ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ತೊಗೊಂಡಾಗ ಕೂಲಂಕುಷವಾಗಿ ಬಂದುಬಿಡುತ್ತೆ. ಯಾವ ಸೊಲ್ಯೂಷನ್ಸ್ ಆಗಿರ್ಬೋದು, ರೆಮಿಡೀಸ್ ಕೊಡ್ಬೋದು, ಅಥವಾ ನಿಮಗೆ ಹೀಲಿಂಗ್ ಮುಖ್ಯನಾ, ರೇಖಿ ಮುಖ್ಯನಾ, ಯಾವ ರೀತಿ ನಾವು ನಿಮ್ಮ ಎನರ್ಜಿಗೆ ಶೀಲ್ಡ್ ಹಾಕಿ ಬಿಡಬಹುದು. ಇದರಲ್ಲಿ ನಿಮಗೆ ಶೀಲ್ಡ್ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಬ್ಲಾಕೇಜ್ನ ನಾವು ತೆಗಿತೀವಿ. ಅಲ್ಲಿಂದ ನೀವು ಯಾವುದೇ ಕೆಲಸಕ್ಕೆ ಹೋದ್ರೂ ಕೂಡ ಒಂದು ಯಶಸ್ಸಿನ ಹಾದಿಯಲ್ಲಿ ನೀವು ನಿಲ್ಲೋದಕ್ಕೆ ಶುರು ಆಗ್ತೀರಿ. ನೀವು ನಿಮ್ಮ ಬಗ್ಗೆ ನೀವು ಒದ್ದಾಡಿದ್ರೆ ನೀವು ಒಂದಷ್ಟು ಹಣನೂ ಕೂಡ ನೀವು ಕಳ್ಕೊಳ್ತೀರಿ.
ಅದು ಆರೋಗ್ಯಕ್ಕಾಗಿದ್ರೂ ಆಗಿರಬಹುದು, ಅಥವಾ ಏನು ನಿಮ್ಮ ಲೈಫ್ನ ಸರಿ ಮಾಡ್ಕೊಳ್ಳೋದಕ್ಕೆ ಯಾವುದೋ ಒಂದು ಹೋಮಗಳಾಗಿರ್ಬೋದು ಅಥವಾ ವ್ರತಗಳಾಗಿರ್ಬೋದು, ಪೂಜೆಗಳಾಗಿರ್ಬೋದು, ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ, ನೀವು ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ನಾನು ನಿಮ್ಮ ಜೀವನದಲ್ಲಿ ಯಾವ ಶಕ್ತಿಯ ಪ್ರಭಾವ ಹೆಚ್ಚಾಗಿದೆ ಅಂತ ನಾನು ನೋಡೋದಕ್ಕೆ ಹೋದರೆ, ನಿಮ್ಮ ಲೈಫಲ್ಲಿ ಒಂದಷ್ಟು ನೆಗೆಟಿವ್ ಎನರ್ಜಿಯ ಪ್ರಭಾವ ಜಾಸ್ತಿ ಇದೆ. ಅದರಿಂದಾಗಿ ನೀವು ಅದರಲ್ಲೂ ಕೂಡ ನೀವೇನು ಮಾಡಿದ್ದೀರಿ, ಸ್ಟಾರ್ಟಿಂಗಲ್ಲೇ ಅದನ್ನು ಸರಿ ಮಾಡ್ಕೊಂಡಿಲ್ಲ, ಪದೇ 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 ಅದೇ ವಿಚಾರವಾಗಿ ಯೋಚನೆ ಮಾಡುವಂಥದ್ದು, ಕುಗ್ಗಿ ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಇದರಿಂದಾಗಿ ನೀವು ಹಣನ ಕೂಡ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ, ನಿಮ್ಮ ಆರೋಗ್ಯನೂ ಕೂಡ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಓಕೆ, ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮಗೆ ಯಾವ ಶಕ್ತಿಯ ಪ್ರಭಾವ, ನಿಮ್ಮ ಜೀವನದಲ್ಲಿ ಯಾವ ಶಕ್ತಿಯ ಪ್ರಭಾವ ಹೆಚ್ಚಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಯಾವ ಶಕ್ತಿಯ ಪ್ರಭಾವ ಹೆಚ್ಚು ಬೀರ್ತಾ ಇದೆ, ಅದು ದೈವ ಶಕ್ತಿ ಆಗಿದೆಯಾ ಅಥವಾ ನೆಗೆಟಿವ್ ಎನರ್ಜಿ ಹೆಚ್ಚಾಗಿದೆಯಾ, ದುಷ್ಟಶಕ್ತಿಯ ಪ್ರಭಾವ ಹೆಚ್ಚಿದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ ಕಾರ್ಡ್ಸ್ಗಳನ್ನು ಯಾರೆಲ್ಲ ಸೆಕೆಂಡ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ 4 ಆಫ್ ವಾಂಡ್ಸ್ ಇದೆ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ 4 ಆಫ್ ವಾಂಡ್ಸ್ ಇದೆ. ನಿಮಗೆ ಒಂದಷ್ಟು ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ. ಅಂದರೆ ಯಾವುದೇ ಒಂದು ಕೆಲಸ ಅಂದರೆ ಫಿಸಿಕಲಿ ಕೂಡ ಆ್ಯಕ್ಟಿವ್ ಆಗೇ ಇರ್ತೀರಿ. ಕೆಲವೊಂದು ಸಲ ಮನಸ್ಸಿಗೆ ನೋವಾದಾಗ ನೀವು ಎಷ್ಟೇ ಬಲಶಾಲಿಯಾಗಿರಿ, ಎಷ್ಟೇ ಜಿಮ್ಗೆ ಹೋಗಿ ಬಂದಿರಿ, ಎಷ್ಟೇ ಧೈರ್ಯವಾಗಿರಿ, ಎಷ್ಟೇ ಹೇಗೆ ಇರಿ, ನೀವು ಎಷ್ಟೇ ಮೆಡಿಟೇಷನ್ ಮಾಡ್ಬೋದು, ಬಟ್ ಆದರೆ ಏನಾದರೂ ಮನಸ್ಸಿಗೆ ಹರ್ಟ್ ಆಗುವಂತಹ ವಿಷಯಗಳು ಬಂತು ಅಂತ ಹೇಳಿದ್ರೆ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ರೂ ಕೂಡ ಕುಗ್ಗಿ ಹೋಗಿಬಿಡ್ತೀರಿ. ಇದು ನಿಮ್ಮ ನೆಗೆಟಿವ್ ಪಾಯಿಂಟ್ಸ್ಗಳಿದೆಲ್ಲ, ನಿಮ್ಮ ಹ್ಯಾಬಿಟೇ ಈ ಥರ. ಇಲ್ಲಿ ನಾನು ನೋಡೋದಾದರೆ ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿದೆ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ನಿಮ್ಮ ಕನ್ಫ್ಯೂಷನ್ ಮೈಂಡ್ ಜಾಸ್ತಿ, ದೈವಿಕ ಶಕ್ತಿ ಇದೆ. ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ. ಯಾರಾದರೂ ಏನಾದರೂ ಮೋಸ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಿಮ್ಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಯಾರೆಲ್ಲಾದರೂ ಒಂದು ವರ್ತನೆ ಏನಾದರೂ ಏರುಪೇರು ಕಂಡ್ರೂ ಕೂಡ ನೀವು ಬೇಗ ಗ್ರಾಸ್ಪ್ ಮಾಡ್ತೀರಿ. ಓಕೆನಾ? ಸೊ ಇಲ್ಲಿ ನಿಮ್ಮ ಫಿಸಿಕಲಿ ಆ್ಯಕ್ಟಿವಿಟಿ ಜಾಸ್ತಿ. ನಿಮ್ಮ ದೈಹಿಕವಾಗಿ ನೀವು ಹೇಗೆ ಅಂತ ಹೇಳಿದ್ರೆ ಫಿಸಿಕಲಿನೂ ಕೂಡ ನೀವು ಫಿಟ್ಟಾಗೂ ಕೂಡ ಇರಬೇಕಾಗತ್ತೆ. ನಿಮ್ಮ ದೇಹನ ಅಂದರೆ ಕೂತೇ ಕೆಲಸ ಮಾಡುವಂಥವ್ರು, ಕೂತೇ ಇರುವಂಥದ್ದು, ಕೂತೇ ಮಾತನಾಡುವಂಥದ್ದು, ಕೂತೇ ಬರೆಯುವಂಥದ್ದು, ಈ ಥರ ಕೆಲಸದಲ್ಲಿರೋರು ಬೆಳಗ್ಗೆನೇ ದಯವಿಟ್ಟು ವಾಕಿಂಗ್ ಮಾಡಿ. ಏಕೆ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ನಾವು ದಂಡಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮೆಂಟಲಿ ಕೂಡ ನಾವು ವೀಕ್ ಆಗ್ತಾ ಹೋಗ್ತೀವಿ. ನಮ್ಮ ದೇಹನೂ ಕೂಡ ವೀಕ್ ಆಗ್ತಾ ಹೋಗುತ್ತೆ, ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಇಲ್ಲಿ ಆಬ್ವಿಯಸ್ಲಿ ನಾನು 9 ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ದೀನಿ, 2 ಆಫ್ ವಾಂಡ್ಸ್ ನೋಡ್ತಾ ಇದ್ದೀನಿ, 10 ಆಫ್ ಸ್ವಾರ್ಡ್ಸ್ ನೋಡ್ತಾ ಇದ್ದೀನಿ, 4 ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಒಂದಷ್ಟು ಅದೃಷ್ಟಗಳೇ ಜಾಸ್ತಿ. ಹಾಗೆ ನಿಮ್ಗೆ ಏನಿದೆಯಲ್ಲ ಒಂದಷ್ಟು ನಿಮ್ಮ ಕನ್ಫ್ಯೂಷನ್ ಜಾಸ್ತಿ. ಪಾಸಿಟಿವ್ ಆಗೇ ಇದೆ ತೀರಾ. ನೀವು ಹೆಂಗೆ ಅಂತ ಹೇಳಿದ್ರೆ ಈ ಕಡೆ ಪಾಸಿಟಿವ್ ಬೇಗ ಅಟ್ರಾಕ್ಟ್ ಮಾಡ್ತೀರಿ, ನೆಗೆಟಿವ್ ಕೂಡ ಬೇಗ ಅಬ್ಸರ್ವ್ ಮಾಡ್ತೀರಿ. ಎಸ್, ಆಬ್ವಿಯಸ್ಲಿ ಯಾರು ಬಹಳಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಯಾರು ಬಹಳಷ್ಟು ದೈವಿಕ ಸ್ಪಿರಿಚುವಲ್ ಕನೆಕ್ಟ್ ಆಗಿರ್ತೀರಿ, ನಿಮ್ಮಂಥವ್ರು ಏನಿದೆಯಲ್ಲ ಏನು ಕನೆಕ್ಟ್ ಆಗಿರ್ತೀರಿ ಅದನ್ನು ಕಂಟಿನ್ಯೂ ಆಗೇ ಇರಬೇಕಾಗತ್ತೆ. ನೀವೇನಾದರೂ ಆ ಕಂಟಿನ್ಯೂಟಿ ತಪ್ಪಿತು ಅಂತ ಹೇಳಿದ್ರೆ ನೆಗೆಟಿವ್ ಥಾಟ್ಸ್ ಬರೋದಕ್ಕೆ ಶುರು ಆಗುತ್ತೆ. ಏಕೆ ಅಂತ ಹೇಳಿದ್ರೆ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿರೋದ್ರಿಂದ ಯಾರು ಶತ್ರುಗಳು, ಯಾರು ಮಿತ್ರರು, ಯಾರು ನಮಗೆ ಹೇಗೆ ಮಾತಾಡ್ತಾ ಇದ್ದಾರೆ, ಯಾರ ವರ್ತನೆ ಹೇಗಿದೆ ಅಂತ ಹೇಳಿ ಆಬ್ವಿಯಸ್ಲಿ ನಿಮಗೆ ಬೇಗನೆ ತಿಳಿತಾ ಬರುತ್ತೆ ಅಂತ ಹೇಳ್ಬೋದು. ನಾನಿಲ್ಲಿ ಓವರಾಲ್ ಕಾರಣ ನಾನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಏನಂತ ಹೇಳಿದ್ರೆ, ನೀವು ನಿಮ್ಮ ಫಿಸಿಕಲಿ ನೀವು ಕೂತೇ ಕೆಲಸ ಮಾಡುವಂಥವ್ರಾದರೆ ನೀವು ದಯವಿಟ್ಟು ನೀವು ನಿಮ್ಮ ಬಾಡಿಯನ್ನು ನೀವು ಸ್ಟ್ರೆಚ್ ಮಾಡಬೇಕಾಗತ್ತೆ. ಅಂದರೆ ವಾಕ್ ಮಾಡುವಂಥದ್ದು, ದೈವಿಕ ಮೂಡಿಗೆ ಹೋಗುವಂಥದ್ದು, ಕೆಲಸಗಳನ್ನು ಮಾಡುವಂಥದ್ದು, ಇದೆಲ್ಲನೂ ಕೂಡ ನಿಮ್ಮ ಮನಸ್ಸನ್ನು ಕೂಡ
ಏನು ಹಿಡಿತದಲ್ಲಿ ಇಡುತ್ತೆ, ನಿಮ್ಮನ್ನು ಕೂಡ ಒಂದು ಕಂಟ್ರೋಲ್ನಲ್ಲಿ ಇಡುತ್ತೆ. ಇಲ್ಲಾಂತ ಹೇಳಿದ್ರೆ ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಸಿಟ್ಟು ಮಾಡ್ಕೊಳ್ಳುವಂಥದ್ದು, ಬಹಳಷ್ಟು ಅಗ್ರೆಷನ್ಗೆ ಹೋಗುವಂಥದ್ದು, ಹಾಗೆ ಸರಿಯಾದ ರೀತಿಯಲ್ಲಿ ಬೇರೆಯವ್ರನ್ನ ನಂಬೋದಿಲ್ಲ. ಅಂದರೆ ಕೂಲಂಕುಷವಾಗಿ ಅವ್ರನ್ನ ಸಂಪೂರ್ಣವಾಗಿ ಏನು ಅವ್ರು ಯಾವ ರೀತಿ ಇದ್ದಾರೆ ಅಂತ ಹೇಳಿ ನೋಡೋದೇ ಇಲ್ಲ. ಅವ್ರು ಯಾವ ರೀತಿ ಬೈಂಡಿಂಗ್ ಆಗಿರ್ತಾರೆ ಅದ್ರ ಮೇಲೆ ಜಡ್ಜ್ ಮಾಡ್ತಾ ಹೋಗ್ತೀರಿ ನೀವು. ಅವರು ಶುಗರ್ ಕೊಟ್ಟಿಟ್ಟು ಮಾತಾಡಿದ್ರು ಅಷ್ಟೇ, ಅಥವಾ ಅವ್ರು ನಿಮ್ಮನ್ನು ಬೆನ್ನಿಗೆ ಚೂರಿ ಆಗ್ತಾ ಇದ್ರು ಕೂಡ ಇಮ್ಮಿಡಿಯೇಟಾಗಿ ಅವ್ರು ಯಾವ ರೀತಿ ಕಾಣಿಸ್ತಾರೆ ಅವ್ರ ಲೈಫ್ ಫುಲ್ಲು ಹಂಗೆ ಇರ್ತಾರೆ ಅಂತ ನೀವು ಅಂದ್ಕೊಳ್ತೀರಿ. ಬಟ್ ಅದಕ್ಕೆ ಹೇಳ್ತಾ ಇರೋದು ನಾನು, ನೀವು ಒಂದಷ್ಟು ನೀವು ಪಾಸಿಟಿವ್ ಎನರ್ಜಿನೂ ಕೂಡ ಇದೆ, ನೆಗೆಟಿವ್ ಎನರ್ಜಿನೂ ಕೂಡ ಇದೆ. ಇಲ್ಲಿ ಮಿಸ್ಟೇಕ್ ಆಗ್ತಾ ಇರೋದು ಅಂತ ಏನು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಮನಸ್ಸನ್ನೇನಾದರೂ ಕಂಟ್ರೋಲ್ನಲ್ಲಿ ಇಟ್ಕೊಂಡು ನೀವು ನಿಮ್ಮ ಕೆಲಸದ ವಿಚಾರಕ್ಕಾಗಿರ್ಬಹುದು, ಏನೇ ಆಗಿರ್ಬೋದು, ಒಂದಷ್ಟು ಇಂಡಿಪೆಂಡೆಂಟ್ ಆಗಿ ಇರಬೇಕಾಗತ್ತೆ. ಯಾವುದೇ ಒಂದು ವಿಚಾರದಲ್ಲಾಗಿರಲಿ, ಅದು ಹಣಕಾಸಿನ ವಿಚಾರ ಆಗಿರ್ಬೋದು, ಏನೇ ಇರ್ಬೋದು, ನೀವು ಉಳಿಸಿದ್ದೆಷ್ಟು, ಗಳಿಸಿದ್ದೆಷ್ಟು, ಏನು ಮಾಡಬೇಕು ಅಂದ್ಕೊಂಡಿದ್ರಿ ಅದು ಎಲ್ಲನೂ ಕೂಡ ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ಬೇಕಾಗತ್ತೆ. ಒಂದಷ್ಟು ಇಂಡಿಪೆಂಡೆಂಟಾಗಿ ಇರಬೇಕಾಗತ್ತೆ. ಆಗೇನಾಗತ್ತೆ, ಬಹಳಷ್ಟು ಅವಕಾಶಗಳ ಬಾಗಿಲು ಇನ್ನೂ ಕೂಡ ಬರ್ತಾ ಇರುತ್ತೆ. ಯೂನಿವರ್ಸೇ ಹಾಗೆ ಕೆಲವ್ರ ಲೈಫಲ್ಲಿ ಇದೇ ರೀತಿ ಮಾಡ್ತಾ ಇರ್ತಾನೆ. ನಿಮ್ಮ ಲೈಫಲ್ಲಿ ನೀವು ಎಷ್ಟು ಗುಟ್ಟುಗಳನ್ನು ನೀವು ಮುಚ್ಚಿಟ್ಕೊಳ್ತೀರಿ, ಅಥವಾ ನಿಮ್ಗೆ ಏನೋ ಒಳ್ಳೇದಾಗ್ತಾ ಇದೆ, ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಅದು ಎಷ್ಟನ್ನು ನೀವು ಮುಚ್ಚಿಡ್ತೀರಿ ಅಷ್ಟು ಕೂಡ ಇನ್ನಷ್ಟು ಮತ್ತಷ್ಟು ಒಳ್ಳೇದಾಗ್ತಾ ಬರ್ತಾ ಹೋಗುತ್ತೆ. ನೀವು ಯಾವಾಗ ಚಿಕ್ಕದ್ರಲ್ಲೇ ಬೇಗ ಎಲ್ಲನೂ ಹೇಳ್ಕೊಳ್ಳೋದಕ್ಕೆ ಹೋಗ್ತೀರಿ, ಆಗ ಇಲ್ಲಿ ಕನ್ಫ್ಯೂಷನ್ ಮೈಂಡ್ ಶುರು ಆಗುತ್ತೆ. ಇಲ್ಲಿ ಕೆಲವೊಂದು ಸಲ ಎಲ್ಲ ಇದ್ದೂ ಕೂಡ ಮತ್ತಿನ್ನೇನೋ ಹುಡ್ಕೋ ಪ್ರಯತ್ನ, ಇದ್ದದ್ದನ್ನು ಬಿಟ್ಟು ಮತ್ತಿನ್ಯಾವುದನ್ನು ಹುಡ್ಕೋಕ್ಕೆ ಅಂತ ಹೋಗುವಂಥದ್ದು. ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವ ವಿಚಾರಕ್ಕೆ ನಾನು ಮುಂದೆ ಹೋಗಬೇಕು, ಸ್ಟ್ರಾಂಗಾಗಿ ನಾನು ಯಾವ ವಿಚಾರದಲ್ಲಿ ಬೆಳಿಬೇಕು ಅನ್ನುವಂಥದ್ದೇ ಕೆಲವೊಂದು ಸಲ ಕನ್ಫ್ಯೂಷನ್ ಸ್ಟೇಟಿಗೆ ಹೋಗ್ತಾ ಇರ್ತೀರಿ ನೀವು. ಸೊ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಾನು ಹೇಳಿದ್ನಲ್ಲ, ಎಷ್ಟು ದೈವಿಕವಾಗಿ ಶಕ್ತಿ ಇದೆ, ಎಷ್ಟು ಏನು ದೈವಬಲ ಜಾಸ್ತಿ ಇದೆ, ಅಷ್ಟೇ ನೆಗೆಟಿವಿಟಿನೂ ಕೂಡ ಅಬ್ಸರ್ವ್ ಮಾಡ್ತೀರಿ. ಸೊ ಹಾಗಾಗಿ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ನೀವು ಯಾರು ನಿಮ್ಮ ಸುತ್ತ ಇರುವಂತಹ ಜನಗಳಿದ್ದಾರೆ, ಅಥವಾ ಯಾರು ನೀವು ತುಂಬ ಒಡನಾಟಗಳನ್ನು ಇಟ್ಕೊಂಡಿರ್ತೀರಿ ಕೆಲವು ಜನಗಳ ಹತ್ರ, ಅಲ್ಲಿಂದ ಬಂದ ಮೇಲೆ ನಿಮ್ಮನ್ನು ನೀವು ನೀರಲ್ಲಿ ಹೋಕಳಿ ತೆಗೆಯುವಂಥದ್ದು, ಅಥವಾ ಒಂದು ಬಿಂದಿಗೆ ನೀರು ಏನಿದೆಯಲ್ಲ ತಲೆ ಮೇಲೆ 7 ಬಾರಿ ಸುತ್ತು ತೆಗೆದು ಅದು ಚೆಲ್ಲುವಂಥದ್ದು, ಈ ರೀತಿ ಎಲ್ಲ ಇದ್ದಾಗ ಕೆಲವೊಂದು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಟ್ಕೊಳ್ಳೋದಕ್ಕೆ, ಅಥವಾ ಕೆಲವೊಂದು ಸಲ ನೀವು ದುಡುಕಿ ಮಾತನಾಡುವಂಥದ್ದು. ಯಾಕೆ ದುಡುಕಿ ಮಾತಾಡ್ತೀರಿ ನೀವು, ಅವ್ರು ಮಾಡ್ತಾ ಇರೋದು ಸರಿನಾ ತಪ್ಪು ಅನ್ನೋದು ನಿಮಗೆ ಇಮ್ಮಿಡಿಯೇಟಾಗಿ ಗೊತ್ತಾಗತ್ತೆ. ಹಾಗಂತ ನೀವು ಕೆಟ್ಟವರಲ್ಲ, ಇಮ್ಮಿಡಿಯೇಟಾಗಿ ಗೊತ್ತಾಗತ್ತೆ, ಬೇಗ ಟ್ರಿಗರ್ ಆಗಿಬಿಡ್ತೀರಿ. ಕೆಲವರು ಅದನ್ನು ಮುಚ್ಚಿಟ್ಕೊಂಡು ಶುಗರ್ ಕೊಟ್ಟೆಡ್ ಮಾತಾಡಿಕೊಂಡು ಬಣ್ಣವಾಗಿ ಇರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನೀವು ಬಣ್ಣವಾಗಿ ಇರೋದಕ್ಕೆ ಪ್ರಯತ್ನ ಪಡಲ್ಲ. ಇದ್ದರೆ ಮಾಡ್ತೀರಿ, ಇಲ್ದಿದ್ರೆ ಅದನ್ನು ಬಿಟ್ಟು ನಿಮ್ಮ ಪಾಡಿಗೆ ನಿಮ್ಮ ದಾರಿಗಳನ್ನು ನೀವು ನೋಡ್ಕೊಳ್ಳುವಂಥವ್ರು. ನೀವು ನಿಮ್ಮ ಪಾಡಿಗೆ ಇದ್ರೂ ಕೂಡ ಕೆಲವರಂತೂ ನಿಮ್ಮ ತಂಟೆಗೆ ಆಗಲಿ, ನಿಮ್ಗೇನಾದರೂ ಒಂದು ಕಿರಿಕ್ ಮಾಡಬೇಕು, ಅಥವಾ ನೀವು ಚೆನ್ನಾಗಿ ಕಾಣ್ತಾ ಅದನ್ನು ನೆಗೆಟಿವ್ ಆಗಿ ಹೇಳುವಂಥದ್ದು, ಪೋಟ್ರೆ ಮಾಡುವಂಥದ್ದು, ಅಥವಾ ನಿಮ್ಮ ಲೈಫಲ್ಲಿ ಪಾಸಿಟಿವೇ ಆಗ್ತಾ ಇದ್ದರೆ ಅದು ನೆಗೆಟಿವ್ ಆಗಿ ಪೋಟ್ರೆ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡುವಂತಹ ಜನಗಳಿದ್ದಾರೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ತೊಗೊಂಡಾಗ ನಿಮಗೆ ಅಂತಲೇ ಕೆಲವು ರೆಮಿಡೀಸ್ ಕೊಟ್ಟಾಗ, ಇಂತಿಷ್ಟು ದಿನದಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಏನಾಗುತ್ತೆ, ಒಂದಷ್ಟು ನಿಮ್ಮಿಂದ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತೆ. ಆಗ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ರೀತಿಯಾಗಿ ನೀವು ಸ್ವಾರ್ಥಿಯಾಗಿ ಜೀವನ ಮಾಡಬೇಕಾಗತ್ತೆ ಕೆಲವು ದಿನಗಳ ಮಟ್ಟಿಗೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಯಾಕೆ ಔಟ್ಕಮ್ ಅಂತ ನೋಡೋಣ. ಟೆಂಪರೆನ್ಸ್ ಅಗೇನ್ ನಾನು ಮತ್ತೊಮ್ಮೆ ಹೇಳಬೇಕಾಗತ್ತೆ. ಇಲ್ಲಿ ಮೂನ್ ಕಾರ್ಡ್ ಬಂದಿದೆ, ಟೆಂಪರೆನ್ಸ್ ಬಂದಿದೆ. ದೈವಿಕ ಶಕ್ತಿ ತುಂಬಾ ಚೆನ್ನಾಗಿದೆ ನಿಮಗೆ, ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ಸೊ ಹಾಗಾಗಿ ಇಲ್ಲಿ ಪಾಸಿಟಿವ್ ಎನರ್ಜಿ, ನಾನು ಮತ್ತೊಮ್ಮೆ ಹೇಳಬೇಕಾಗತ್ತೆ, ಪಾಸಿಟಿವ್ ಎನರ್ಜಿ ಎಷ್ಟು ಇರ್ತಿದ್ದೀರೋ ನೆಗೆಟಿವ್ನು ಕೂಡ ಅಷ್ಟೇ ಅಬ್ಸರ್ವ್ ಮಾಡ್ತೀರಿ. ಯಾಕೆ ಅಂತ ಹೇಳಿದ್ರೆ ನೀವು ಪೂಜೆಗಳನ್ನು ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ. ಒಂದಿನ ಮಾಡಿ ಇನ್ನೊಂದು ದಿನ ಬಿಟ್ಟಾಗ ಬೇಗ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡಿಬಿಡ್ತೀರಿ, ಬೇಗ ಮಂಕಾಗುವಂಥದ್ದು. ಈ ರೀತಿ ನಿಮ್ಮ ಮನಸ್ಸು ಕೂಡ ಒಂದಷ್ಟು ತಳಮಳ ಅನಿಸುವಂಥದ್ದು, ಭಯ ಅನಿಸುವಂಥದ್ದು, ಈ ರೀತಿ ಆಗ್ತಾ ಇರುತ್ತೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಒಂದಷ್ಟು ಜನಗಳ ಒಡನಾಟದಲ್ಲಿರಬೇಕಾಗತ್ತೆ. ಹಾಗೆ ನಿಮ್ಮ ಹಣನ ಒಂದಷ್ಟು ಸೇವ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ಇರಲಿ, ಯಾವುದೇ ಒಂದು ಮಾತುಗಳಾಗಿರಲಿ, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ವಿಚಾರಗಳನ್ನಾಗಿರ್ಬೋದು, ಅದನ್ನು ಗುಟ್ಟಾಗಿಯೇ ಇಟ್ಕೊಳ್ಬೇಕಾಗತ್ತೆ ಕೆಲವು ದಿನಗಳವರೆಗೂ. ನನ್ನ ಲೈಫಲ್ಲಿ ಇದೇ ರೀತಿ ಆಗ್ತಾಯಿದೆ, ನನಗೆ ಆ ರೀತಿ ಆಯಿತು, ನನಗೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು, ಅವರಿಂದ ಅದಾಯಿತು ಇದಾಯಿತು ಅಂತ ಹೇಳಿ ದಯವಿಟ್ಟು ಎಲ್ಲರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು.
ಟೆಂಪರೆನ್ಸ್ ಬಂದಿರೋದ್ರಿಂದ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಭಗವಂತನ ದಯೆ ನಿಮ್ಮ ಮೇಲಿರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಆಬ್ವಿಯಸ್ಲಿ ಇಲ್ಲಿ ಯಾರೆಲ್ಲ ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ ಅವ್ರಿಗೆ ದೈವ ಬಲನೇ ಚೆನ್ನಾಗಿದೆ. ಸೊ ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಇಂಟ್ಯೂಷನ್ ಕೂಡ ತುಂಬ ಚೆನ್ನಾಗಿದೆ, ನಿಮ್ಮ ಯೋಚನೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೆ ಕೆಲವೊಂದು ಸಲ ನೀವು ನಿಮ್ಮನ್ನು ಪ್ರೊಟೆಕ್ಟಾಗಿ ಇಟ್ಕೊಳ್ದಿದ್ರೆ ಅಥವಾ ನೀವು ತುಂಬ ಆಲಸ್ಯದಿಂದ ಇದ್ದರೆ ಬೇರೆ ಕೆಟ್ಟ ಕಣ್ಗಳು ಕೂಡ ಬೇಗ ಬೀಳುವಂತಹ ಸಾಧ್ಯತೆಗಳು ಕೂಡ ಅದೇ ಥರ ಯೋಗ ಇರುವಂಥವ್ರು ನೀವು. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ, ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು, ಒಂದಷ್ಟು ಧೂಪ ದೀಪಗಳನ್ನು ಮನೆಯಲ್ಲಿ ಹಾಕುವಂಥದ್ದು, ಅಥವಾ ನಿಮಗೆ ನೀವು ಒಂದಷ್ಟು ಉಪ್ಪಿನಿಂದ ಏನು ಹೇಳ್ತಾರೆ 3 ಬಾರಿ ತೆಗೆದು ಹೊರಗಡೆ ಹಾಕುವಂಥದ್ದು. ನಿಮ್ಮ ಎನರ್ಜಿಯನ್ನು ನೀವು ಕಾಪಾಡ್ಕೊಳ್ಬೇಕಾಗತ್ತೆ. ದೇವರು ಕೊಟ್ಟಿರುವಂತಹ ಒಂದು ವರ ನಿಮಗೆ. ಬೇಗನೆ ದೇವರು ಕೂಡ ಅನುಗ್ರಹ ಆಗ್ತಾನೆ, ಅಥವಾ ನೀವು ನಿಮ್ಮ ಕೋರಿಕೆಗಳು ಕೂಡ ಬೇಗ ಆಗ್ಬಿಡುತ್ತೆ. ಸೊ ಅದೇ ರೀತಿ ನೀವು ಇದ್ದಾಗ ನೀವು ನಿಮ್ಗೆ ಆ ಥರದೊಂದು ಯೋಗ ಇದ್ದಾಗ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳದೆ ದೇವರುಗಳನ್ನು ದೂರುವಂಥದ್ದು ಅಥವಾ ಮತ್ತೊಂದು ಆದಾಗ ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ. ಓಕೆ, ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ನಿಮ್ಮ ಜೀವನದಲ್ಲಿ ಯಾವ ಶಕ್ತಿಯ ಪ್ರಭಾವ ಜಾಸ್ತಿ ಇದೆ ಅಂತ ನೋಡೋಣ. ಮೂರನೇ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಸಿಟ್ರಿನ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಯಾವ ಶಕ್ತಿಯ ಪ್ರಭಾವ ಹೆಚ್ಚಾಗಿದೆ ನೋಡೋಣ. ನಿಮ್ಮ ಜೀವನದಲ್ಲಿ ಯಾವ ಶಕ್ತಿಯ ಪ್ರಭಾವ ಹೆಚ್ಚಾಗಿದೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೂರನೆಯ ಕಾರ್ಡ್ ಇರುವಂತಹ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಿಮಗೆ. ಯಾವುದೋ ಒಂದು ಅದ್ಭುತವಾದಂತಹ ದೇವಿಯ ಶಕ್ತಿ ಹೆಚ್ಚಿದೆ ಅಂತ ಹೇಳಿ. ಓಕೆ, ನಿಮ್ಮ ಮನೆ ದೇವರುಗಳು ಗಂಡು ದೇವರುಗಳೇ ಆಗಿರ್ಬೋದು. ಶಿವ, ವಿಷ್ಣು, ಬ್ರಹ್ಮನ ಯಾವುದೇ ರೂಪ, ವಿಷ್ಣುವಿನ ಯಾವುದೇ ರೂಪ, ಏನೇ ಇರಬಹುದು. ಓಕೆ, ಶಿವನ ಯಾವುದೇ ರೂಪ ಇರಬಹುದು. ಫೋರ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ ಶಿವನ ಲಿಂಗು ಇದೆ. ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಾನು. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ಅವಕಾಶಗಳಿಗೋಸ್ಕರ ನೀವು ಇವತ್ತಿನ ಜೀವನದಲ್ಲಿ ಏನೇ ಸ್ಟ್ರಗಲ್ ಪಡ್ತಾ ಇರ್ಬೋದು, ಏನೇ ಆಗಿರಬಹುದು, ಬಹಳಷ್ಟು ಅವಕಾಶಗಳು ನಿಮ್ಮ ಜೀವನದಲ್ಲಿದೆ. ಬಟ್ ಬರೋದು ತಡವಾಗ್ತಾ ಇದೆ ಅಂತ ಹೇಳಬಹುದು. ಇದಕ್ಕೆ ಯಾವ ದೇವರನ್ನು ನೀವು ದೂಷಿಸೋ ಹಾಗಿಲ್ಲ. ಹಣಕಾಸಿನ ಸಮಸ್ಯೆಯಲ್ಲಿದ್ದೀನಿ, ಇನ್ನೊಂದಿದ್ದೀನಿ, ನನ್ನ ಎಷ್ಟೆಲ್ಲ ಇತ್ತು ನನ್ನ ಹತ್ರ ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟೆ, ಅದು ಇದು ಅಂತ ಏನೆಲ್ಲ ಹೇಳ್ತೀರಲ್ಲ ನೀವು. ಸೊ ಅದೆಲ್ಲನೂ ಕೂಡ ಈಗ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಅದು ಎಲ್ಲನೂ ಕೂಡ ಮರಳಿ ನಿಮ್ಮ ಹತ್ರ ವಾಪಸ್ ಬಂದೇ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅದ್ಭುತವಾದಂತಹ ಯಾವುದೋ ಒಂದು ದೇವಿ ನಿಮ್ಮನ್ನು ಕಾಯ್ತಾ ಇದ್ದಾಳೆ. ಆ ದೇವಿಯ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು. ಯಾಕೆಂದರೆ ಇಲ್ಲಿ ವಾಂಡ್ಸ್ ಬಂದಿರೋದ್ರಿಂದ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ. ಆ ದೇವಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ನಿಮ್ಮ ಕೈಲಾದಂತಹ ಅನುಸಾರ ದೇವರುಗಳಿಗೆ ಅವರು ನಮಗೆ ಕಿರೀಟನೇ ಕೊಡಬೇಕು, ಚಿನ್ನನೇ ಕೊಡಬೇಕು, ಒಡವೆನೇ ಕೊಡಬೇಕು ಅಂತಲ್ಲ. ಒಂದು ಬಿಂದಿಗೆಯಲ್ಲಿ ಅಭಿಷೇಕಕ್ಕೆ ನೀರು ಕೊಟ್ಟರು ಬಹಳಷ್ಟು ಸಂತೃಪ್ತರಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಟೈಮ್ನ ಅವ್ರಿಗೋಸ್ಕರ ಇಟ್ಟಿದ್ದೀವಿ ಅಂತ ಅಂದಾಗ ಅವ್ರದ್ದು ಅದು ಎಷ್ಟೋ ಟೈಮ್ ನಮ್ಮ ಲೈಫಲ್ಲಿ ಇರುತ್ತೆ. ಸೊ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಈಗ ಹಣದ ವಿಚಾರವಾಗಿರ್ಬೋದು, ಯಾವುದೇ ಒಂದು ವಿಚಾರವಾಗಿರ್ಬೋದು ಭಾಳಷ್ಟು ಎಫರ್ಟ್ ಆಗ್ತಿದ್ದೀರಿ. ಮುಂದೆ ಯಾವುದೋ ಒಂದು ಗೋಲ್ ರೀಚ್ ಆಗೋದಕ್ಕೆ ಇವತ್ತಿನ ಎಲ್ಲ ಪ್ರಯತ್ನಗಳು ಇಲ್ಲ. ಮೇಡಮ್, ನಾನು ಯಾವ ಗೋಲ್ಗಳನ್ನು ಇಟ್ಕೊಂಡಿಲ್ಲ, ನನಗಿದ್ದಿದ್ದೇ ಬಹಳಷ್ಟು ಸಮಸ್ಯೆಗಳು ನನಗೆ ನನ್ನ ಲೈಫ್ಗೆ ಎದುರಾಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರು ಕೂಡ ಇಲ್ಲಿ ಏನಾಗ್ತಾ ಇದೆ, ನಿಮ್ಮ ಲೈಫಿಗೆ ಈಗ ಏನೇ ಸ್ಟ್ರಗಲ್ ಮಾಡ್ತಾಯಿದ್ರು ಯಾವುದೋ ಒಂದು ಒಳ್ಳೆ ಸ್ಥಾನಕ್ಕೆ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ಹೊತ್ತು ಹೋಗ್ತಾ ಇದ್ದೀರಿ ಅಂತ ಹೇಳಿ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಎಷ್ಟು ಕಷ್ಟಗಳಾಗ್ತಾ ಇದೆಯಲ್ಲ, ಬಿಸ್ನೆಸ್ ಆಗಿರಬಹುದು, ಕೆಲಸಗಳಾಗಿರಬಹುದು, ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇರೋವಂಥದ್ದು, ಏನೇ ಒಂದು ಕಿರಿಕಿರಿಗಳಾಗ್ತಾ ಇದೆಯಲ್ಲ ಇವತ್ತಿನ ದಿನದಲ್ಲಿ, ನಿಮಗೆ ಬರಬೇಕಾಗಿರುವಂಥದ್ದು, ಸಿಗಬೇಕಾಗಿರುವಂತಹ ಪಟ್ಟ ಸಿಗದೆ ಇರುವಂಥದ್ದು, ಇದೆಲ್ಲ ಏನು ತಪ್ಪು ಹೋಗ್ತಾ ಇದೆ, ಇದೆಲ್ಲ ಒಂದು ಹೆಣ್ಣು ದೇವತೆಗೆ ಆರಾಧನೆ ಮಾಡೋದ್ರಿಂದ, ಆ್ಯಕ್ಷನ್ ತೊಗೊಳೋದ್ರಿಂದ, ಆ ದೇವಿ ಹತ್ರ
ಹೋಗಿ ಬರುವಂಥದ್ದು, ಪ್ರದಕ್ಷಿಣೆ ಮಾಡುವಂಥದ್ದು, ಯಾವೆಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವೆಲ್ಲ ಹರಕೆಗಳನ್ನು ತೀರಿಸ್ತಾ ಇದ್ರು ಆ ಹರಕೆ ಅದೇ ರೂಪದಲ್ಲಿ ನೀವು ಆ ದೇವಿಯನ್ನು ಒಂದಷ್ಟು ಶಾಂತ ರೀತಿಯಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಯಾವ ರೀತಿ ಇದೆ ನೋಡಿ, ಬೆಂಕಿ, ಹೊಟ್ಟೆ ಉರಿತಾ ಇರುವಂತಹ ಫೈರ್, ಕ್ವೀನ್ ಆಫ್ ವಾಂಡ್ಸ್ ಈ ರೀತಿಯಲ್ಲಿ ಈ ಕಾರ್ಡ್ ತೋರಿಸ್ತಾ ಇದೆ. ನೀವು ಆ ದೇವಿಯನ್ನು ಶಾಂತ ರೀತಿಯಲ್ಲಿ ಮಾಡಬೇಕಾಗತ್ತೆ. ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಆದಷ್ಟು ಬೇಗನೆ ಮಾಡಬೇಕಾಗತ್ತೆ, ಹೋಗಬೇಕಾಗತ್ತೆ. ನಿಮ್ಮ ಲೈಫನ್ನು ನೀವು ಸೆಕ್ಯೂರ್ಡ್ ಆಗಿ ಇಟ್ಕೊಳ್ಳುವಂತಹ ಪ್ರಯತ್ನ ಬೇರೆ ಬೇರೆ ರೀತಿಯಲ್ಲಿ ನೀವು ಮಾಡಿರಬಹುದು, ಬಟ್ ಆದರೆ ಈ ರೀತಿಯಲ್ಲೂ ಕೂಡ ಮಾಡಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಹೆಣ್ಣು ದೇವತೆ ಅಲ್ಲ, ನಮ್ಮ ಕುಲ ದೇವತೆ ಹೆಣ್ಣು ದೇವತೆ ಅಲ್ಲ, ಏನೆಲ್ಲ ಹೇಳಬಹುದು. ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ದೇವಿಯನ್ನು ಬಹಳಷ್ಟು ಹಿಂದೆಯಿಂದ ಆರಾಧಕರಾಗಿರಬಹುದು. ಸೊ ಆ ದೇವಿಯನ್ನೇ ನೀವು ಆ ದೇವಿ ಅಂದರೆ ಫ್ಯಾಮಿಲಿಯಲ್ಲಿ ಗಂಡು ದೇವರು ಇರಬಹುದು ನಿಮಗೆ, ಬಟ್ ಯಾವುದೋ ಒಂದು ದೇವತೆಯನ್ನು ಈ ಹಿಂದೆಯಿಂದನೂ ಪೂಜಿಸ್ಕೊಂಡು ಬಂದಿರೋದಿದ್ರೆ ಅದನ್ನು ನೀವು ಚೆಕ್ ಮಾಡಿ ನೀವು ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕಾಗತ್ತೆ. ಆಗ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಆ ಬ್ಲಾಕೇಜಸ್ ಎಲ್ಲ ಏನಿದೆಯಲ್ಲ ಆದಷ್ಟು ಬೇಗ ತೆಗಿತಾ ಬರುತ್ತೆ. ನಿಮ್ಮ ಯೋಚನೆಗಳಾಗಿರ್ಬೋದು ಅಥವಾ ನಿಮಗೆ ನೆಮ್ಮದಿ ಸಿಗೋದಕ್ಕೆ ಮೊದಲಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕಾಗತ್ತೆ, ನೀವು ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಎಫರ್ಟ್ಗಳನ್ನು ಹಾಕ್ತಾ ಇರಬೇಕಾಗತ್ತೆ. ನಿಮಗೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ನಿಮ್ಮ ಕೆಲಸಗಳಲ್ಲಿ ಯಾರೆಲ್ಲ ಹೊಗಳಿದ್ರೋ ಅಂಥವರಿಂದನೇ ತೆಗೊಳ್ಳುವಂತಹ ಪರಿಸ್ಥಿತಿ ಕೂಡ ಬಂತೆ. ಓಕೆ, ಇಲ್ಲಿ ನೀವು ಯಾವುದೋ ಒಂದು ಎಫರ್ಟ್ ಹಾಕ್ತಾನೆ ಇದ್ದೀರಿ. 8 ಆಫ್ ಪೆಂಟಿಕಲ್ಸ್ ಇದೆ, 7 ಆಫ್ ವಾಂಡ್ಸ್ ಇದೆ, ಬಹಳಷ್ಟು ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀರಿ, ಬಹಳಷ್ಟು ಏನು ಈ ಹಿಂದೆ ಹೆಸರುಗಳನ್ನು ಪಡೆದಿದ್ರಿ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಭಾಳಷ್ಟು ಮಾಡಿದ್ದೀರಿ ನೀವು. ಬಟ್ ಇನ್ನಷ್ಟು ಕಷ್ಟ ಆಗೋದಕ್ಕಿಂತ ಮುಂಚೆ ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಅಗೇನ್ ಇಲ್ಲಿ ನಾನು 4 ಆಫ್ ಸ್ವಾರ್ಡ್ಸ್ ನೋಡ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾ ಇದೆ, ನಿಮ್ಮ ಪ್ರಾರ್ಥನೆಗಳನ್ನು, ಇಲ್ಲಿ ಶಿವನ ಲಿಂಗು ರೀತಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ಯಾವುದೇ ದೇವ್ರ ಹತ್ರ ಹೋದ್ರೂ ಕೂಡ, ಶಿವನ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ, ನಿಮ್ಮ ಮನೆ ದೇವರುಗಳು ಈಶ್ವರನ ರೂಪದಲ್ಲಿ ಇರುವಂತಹ ಯಾವುದೇ ದೈವಗಳಾಗಿರಬಹುದು, ಇಲ್ಲಿ ಕೆಲವರು ನೋಡ್ತಾ ಇರೋರಿಗೆ ಅಲ್ಲಿ ಕೂಡ ನೀವು ನಿಮ್ಮ ಕೆಲಸಗಳು ಎಷ್ಟೇ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಆತನು ಕೂಡ ಬೇಗ ಕೈ ಹಿಡಿಯೋದಕ್ಕಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಕೆಲವೊಂದು ಹರಕೆಗಳನ್ನು ನೀವು ತೀರಿಸ್ಬೇಕಾಗಿರುತ್ತೆ. ಯಾವುದೋ ಒಂದು ಇದು ಮಾಡೋದಕ್ಕೆ ಅಂದರೆ ಯಾವುದೋ ಒಂದು ಮಾಡ್ತಾ ಬಂದಂತಹ ಕೆಲಸಗಳನ್ನು ನೀವು ಮಾಡದೇ ಇರೋದಕ್ಕೆ ಇವತ್ತಿನ ಪೆಟ್ಟುಗಳು ನಿಮಗೆ ಬೀಳ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಒಂದು ಈ ಟೈಮ್ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಯಾವ ಶಕ್ತಿ ಇದೆ ಅಂತ ನಾನು ನೋಡೋದಕ್ಕೆ ಹೋದರೆ ಆಬ್ವಿಯಸ್ಲಿ ದೈವ ಶಕ್ತಿ ಇದೆ. ಬಟ್ ಆದರೆ ಆ ದೈವದ ಶಕ್ತಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ನೀನು ನನ್ನನ್ನು ಮರಿತಾ ಇದೆಯಾ ಅನ್ನುವ ರೀತಿಯಲ್ಲಿ ಪೋಟ್ರೆ ಆಗ್ತಾ ಇದೆ. ಇದು ನೀನು ನನ್ನನ್ನು ಮರೆತು ಹೋಗ್ತಾ ಇದೆಯಾ, ಈ ಸಮಯ ನೀನು ಯಾವುದು ಅಂತ ಹೇಳಿದ್ರೆ ಈ ಸಮಯ ಒಂದಷ್ಟು ನನಗಾಗಿ ನೀನು ಮೀಸಲಿಡಬೇಕಾಗತ್ತೆ. ನೀನು ಯಾವುದೇ ಒಳ್ಳೆ ಕ್ಷಣಗಳನ್ನು ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯೋ ಅದಕ್ಕಿಂತ ಮುಂಚೆ, ಅದು ಎಲ್ಲ ಕೆಲಸ ಆಗೋದಕ್ಕಿಂತ ಮುಂಚೆ ನನ್ನ ಆರಾಧನೆ ನಿನಗೆ ಬಹಳ ಮುಖ್ಯ. ಇಲ್ಲಿ ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಆ ನಂತರದಲ್ಲಿ ನಿಮ್ಮ ಮನೆದೇವರುಗಳು ಫಸ್ಟು ನೀವು ನಿಮ್ಮ ಮನೆದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಥವಾ ಈ ರೀಡಿಂಗ್ ನೋಡ್ತಾ ಇರುವಾಗಲೇ ನೀವು ನಿಮ್ಮ ಮನೆದೇವರುಗಳನ್ನು ಪ್ರಾರ್ಥನೆ ಮಾಡ್ಕೊಂಬಿಡಿ. ನನ್ನ ಲೈಫಲ್ಲಿ ಈ ಥರದೊಂದು ಹರಕೆ ಹೊತ್ತಿದ್ದೆ, ಹೌದು, ಇದನ್ನು ಬೇಗ ನೆರವೇರಿಸೋದಕ್ಕೆ, ಅದು ಯಾವುದೇ ದೇವಿಗಾಗಿರಲಿ ನೀವು ಹರಕೆ ಹೊತ್ತಿದ್ರೂ ಕೂಡ ಬೇಗ ನೆರವೇರಿಸೋದಕ್ಕೆ ಶಕ್ತಿ ಕೊಡಪ್ಪ. ಏಕೆಂದರೆ ನೀನು ನನ್ನ ಕುಲ ದೈವ ಆಗಿದೆಯಾ. ಸೊ ನೀನು ಬೇಗ ಹರಕೆಗಳನ್ನು ತೀರಿಸೋದಕ್ಕೆ ಆ ಬಲನ ಕೊಡು, ಆ ಶಕ್ತಿಯನ್ನು ಕೊಡು ಅಂತ ಹೇಳಿ. ಯಾಕೆಂದರೆ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇದೊಂಥರ ನಿಮಗೆ ಇದೊಂದು ಮೆಡಿಟೇಷನ್ ಟೈಮ್ ಇದ್ದಂಗೆ, ಸ್ಪಿರಿಚುವಲ್ ಕನೆಕ್ಟ್ ಆಗೋದಕ್ಕೆ ಅಂತಲೇ. ನಮಗೆ ಪೆಟ್ಟುಗಳು ಯಾವಾಗ ಕೊಡ್ತಾನೆ ಗೊತ್ತಾ, ದೇವರುಗಳನ್ನು ಮರೆತಾಗ ಬಹಳಷ್ಟು ಪೆಟ್ಟುಗಳು ಹಿಂದೆ ಬೀಳ್ತಾನೆ ಇರುತ್ತೆ. ಬಟ್ ಆದರೆ ನಾವು ನಮ್ಮ ಜಾತಕಗಳನ್ನು ನೋಡ್ತೀವಿ, ನಾವು ಇನ್ನೆಲ್ಲೋ ಹೋಗ್ತೀವಿ, ಎಡಗಡೆ ಬಲಗಡೆ ಹೂ ಬಿಡೋದನ್ನು ನೋಡ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ಬಟ್ ನಾವು ನಮ್ಮಲ್ಲಿ ಏನು ಮಿಸ್ಟೇಕ್ಸ್ ಆಗ್ತಾ ಬಂತು, ನಾವು ಯಾವ ದೇವರನ್ನ ಮರ್ತಿದ್ದೀವಿ. ನಿಮ್ಗಿಲ್ಲಿ ಆಟಾಡಿಸ್ತಾ ಇರೋದೇ ದೇವರೇ ನಿಮ್ಗೆ ಆಟಾಡಿಸ್ತಾ ಇರೋದು. ಸೊ ಇಲ್ಲಿ ನಾನೇನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ, ತುಂಬ ಚೆನ್ನಾಗಿ ಕಾರ್ಡ್ಸ್ಗಳು ಬಂದಿದೆ, ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ದೇವರೇ ನಿಮಗೆ ಕೊಟ್ಟು ಕಿತ್ಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ದಯವಿಟ್ಟು ನೀವು ಯಾವ ದೇವರನ್ನ ತುಂಬ ಆರಾಧನೆ ಮಾಡಿದರೆ ಆ ದೇವರುಗಳ ಬೆನ್ನಹತ್ತೆ ಹೋಗಬೇಕಾಗತ್ತೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ
ಅಗೇನ್ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಯಾವ ದೇವ್ರನ್ನ ನಂಬಿದ್ದೀರಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ಮುಂದುವರಿಬೇಕಾಗತ್ತೆ. ಆಗ ಎಲ್ಲನೂ ಕೂಡ ನಿಮಗೆ ಕೈ ಹಿಡಿತಾ ಹೋಗುತ್ತೆ. ಅಂದರೆ ನಿಮ್ಮ ಕಷ್ಟಗಳಿಗೆ ಆ ದೈವದಿಂದನೇ ಅಂತ್ಯ ಕಾಣುತ್ತೆ. ಆಬ್ವಿಯಸ್ಲಿ ರೀಡಿಂಗ್ ನಾನು ನೋಡ್ತಾ ಇರೋರಿಗೆ ನಾನು ಯಾವುದೇ ನೆಗೆಟಿವ್ ಎನರ್ಜಿ ನೋಡ್ತಾ ಇಲ್ಲ, ಯಾವುದೇ ಕೆಟ್ಟ ಕಣ್ಣುಗಳನ್ನು ನೋಡ್ತಾ ಇಲ್ಲ, ಎಲ್ಲೂ ಏನೋ ಮರಿತಾ ಇದ್ರು. ಬಹಳಷ್ಟು ಸಕ್ಸಸ್ಗೋಸ್ಕರ ಓಡಾಡ್ತಾ ಬಹಳಷ್ಟು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ದಿನಗಳ ಜಂಜಾಟದಲ್ಲಿ ನಿಮ್ಮ ಮನಸ್ಸುಗಳನ್ನು ಬಹಳಷ್ಟು ಕುಗ್ಗಿಸ್ತಾ ಹೋಗ್ತಾ ಇದ್ದೀರಿ. ನೀವು ಒಂದಷ್ಟು ಟೈಮ್ನ ಭಗವಂತನಿಗೋಸ್ಕರ ಮೀಸಲು ಮಾಡಲೇಬೇಕಾಗತ್ತೆ. ನಿಮ್ಮ ಮನೆಗಳಲ್ಲಿ ದೇವರುಗಳನ್ನು ಕೂಡ ನೀವು ಮನೆಯನ್ನು ಬಹಳಷ್ಟು ಶುದ್ಧಿ ಮಾಡಿಕೊಳ್ಳುವಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ದೇವ್ರ ಫೋಟೋಗಳನ್ನೆಲ್ಲಾದರೂ ಎತ್ತಿಟ್ಟಿದ್ರೆ ದಯವಿಟ್ಟು ನೀವು ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಯಾವುದಾದ್ರೂ ದೇವಸ್ಥಾನಗಳಿಗಾದರೂ ಕೊಡಿ, ಅಥವಾ ಈ ಫೋಟೋ ಮಾಡ್ತಾರಲ್ಲ ಅಂಥವ್ರಿಗೆ ಆ ಫೋಟೋಗಳನ್ನು ಕೊಟ್ಬಿಡಿ, ಅವ್ರು ತಗೊಳ್ತಾರೆ ಅದನ್ನು. ಓಕೆನಾ? ಸುಮ್ಮನೆ ಮೂಲೆಯಲ್ಲಿ ಇಟ್ಟು ನೀವು ನೆಗೆಟಿವ್ ಎನರ್ಜಿ ಮಾಡ್ಕೊಳ್ಳುವಂಥದ್ದು ಇದು ಕೂಡ ದೇವರು ಕಲಿಸ್ತಾ ಇರುವಂತಹ ಒಂದು ಪಾಠಗಳನ್ನೇ ಆಗಿರಬಹುದು. ಸೊ ನಾನು ಓವರಾಲ್ ಈ ಕಾರಣ ಏನು ನೋಡ್ತಾ ಇದ್ದೀನಿ, ನಿಮಗೆ ಅದ್ಭುತವಾಗಿ ದೈವಶಕ್ತಿನೇ ಬಹಳಷ್ಟು ಚೆನ್ನಾಗಿದೆ. ಆದರೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಇದು 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಈ ಕಾರ್ಡ್ ರೀಡಿಂಗ್ನ ಅಂದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ಆಗಿರ್ಬೋದು ಅಥವಾ ಕಾಲ್ ಮುಖಾಂತರ ಆಗಿರ್ಬೋದು ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕ್ರಿಸ್ಟಲ್ಸ್ಗಳನ್ನ ಯಾರೆಲ್ಲ ಬುಕ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ವಾಟ್ಸಪ್ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.